ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಒಂದು ಕಡೆ ಬಂದಿದ್ದೆ ಸ್ವಲ್ಪ ಕೆಲಸದ ಮೇಲೆ. ಇಲ್ಲಿ ಈ ಕಡೆ ಸುತ್ತಮುತ್ತ ಒಳ್ಳೊಳ್ಳೆ ಆಫ್ ರೋಡ್ಗಳಿದೆ. ನಾನಿನ್ನೂ ಎಲ್ಲ ವಾಕ್ ಹೋಗಿದ್ದೆ ನಮ್ಮ ಸ್ನೇಹಿತರ ಜೊತೆ. ಒಳ್ಳೊಳ್ಳೆ ಆಫ್ ರೋಡ್ ಇದೆ. ನನಗೂ ತುಂಬ ದಿನದಿಂದ ಆಫ್ ರೋಡ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ನಾನು ಗಾಡಿ ತಂದಿಲ್ಲ, ಬಟ್ ಇವ್ರ ಮನೆಯಲ್ಲಿ ಯಾವುದೋ ಯಮಹಾ RX ಅಂತ ಯಾವುದೋ ಒಂದು ಗಾಡಿ ಇದೆ. ಇದು ಮಾಡಲ್ ಯಾವುದೋ ಒಂದು ಗೊತ್ತಿಲ್ಲ. ಸೊ ಈ ಗಾಡಿಯಲ್ಲಿ ನಾನು ಆಫ್ ರೋಡ್ ಮಾಡೋಣ ಅಂತ ಇವತ್ತು ಹೊರಟಿದ್ದೀನಿ. ನಾನು ಇನ್ನೂವರೆಗೂ ಗೇರ್ ಗಾಡಿಯಲ್ಲಿ ಯಾವುದೇ ಆಫ್ ರೋಡ್ ಕೂಡ ಮಾಡಿಲ್ಲ, ಗೇರ್ ಗಾಡಿನೂ ಓಡಿಸಿಲ್ಲ. ಇದೇ ಫಸ್ಟ್ ಟೈಮು ನಾನು ಇಂಥ ಆಫ್ ರೋಡ್ಗಳಲ್ಲಿ ಈ ಗಾಡಿನ ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಆಫ್ ರೋಡ್ ಮಾಡೋಣ ಅಂತ ಇವಾಗ ಹೊರಟಿದ್ದೀನಿ. ನೋಡೋಣ ಹೆಂಗಿರುತ್ತೆ ಅಂತ. ನನಗೂ ಗೊತ್ತಿಲ್ಲ, ಸ್ವಲ್ಪ ಭಯನೂ ಆಗ್ತಾಯಿದೆ. ಏನಕ್ಕಂತಂದರೆ ಸ್ವಲ್ಪ ದೊಡ್ಡ ಗಾಡಿ ಇದು, ಕಾಲು ಅಷ್ಟೊಂದು ಪರ್ಫೆಕ್ಟಾಗಿ ಸಿಗೋಲ್ಲ. ಆದರೂ ಒಂದು ಧೈರ್ಯ ಇದೆ ನನಗೆ, ನಾನು ಈ ಗಾಡಿ ಓಡಿಸ್ತೀನಿ ಅಂತ. ಆ ಭರವಸೆ ಮೇಲೆ ಹೋಗ್ತಾಯಿದ್ದೀನಿ. ನನ್ನ ಮನಸ್ಸು ಬಾ ಬ್ರೋ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ತಾಯಿದೆ. ಈ ರೋಡ್ ಮಾತ್ರ ಫುಲ್ ಚಿತ್ತಾಲ್ಪತಲಾಗಿದೆ. ಕ್ಯಾಮ್ರಾಕ್ಕೆ ಹೆಂಗೆ ಕಾಣಿಸುತ್ತೋ ಗೊತ್ತಿಲ್ಲ, ಬಟ್ ಕಣ್ಣಲ್ಲಿ ನೋಡಿದ್ರೆ ಭಯಂಕರವಾಗಿದೆ ಆಫ್ ರೋಡು. ಬನ್ನಿ ಸ್ನೇಹಿತರೆ, ಇವಾಗ ಆಫ್ ರೋಡ್ನ ರೈಡ್ ಮಾಡೋಣ. ಜೈ ಗಣೇಶ, ಜೈ ಆಂಜನೇಯ, ಕಾಪಾಡಪ್ಪ ಸ್ವಾಮಿ. ಸ್ಟ್ಯಾಂಡ್ ತೆಕ್ಕೊಂಡಿದ್ದೀನ. ಇದು ಐಡ್ಲಿಂಗ್ ಬೇರೆ ಸ್ವಲ್ಪ ಕಡಿಮೆ ಇದೆ ಈ ಗಾಡಿದು, ಅದೊಂದು ಪ್ರಾಬ್ಲಮ್ಮು. ನೋಡೋಣ, ದೇವ್ರ ಮೇಲೆ ಭಾರ ಹಾಕಿ ಹೊರಟಿದ್ದೀನಿ. ಪಾಪ ಅವರು ನನ್ನ ನಂಬಿ ಗಾಡಿ ಕೊಟ್ಟಿದ್ದಾರೆ. ನಾನು ಇನ್ನೂವರೆಗೂ ಇಷ್ಟೊಂದು ದೊಡ್ಡ ಗಾಡಿಯೆಲ್ಲ ಓಡಿಸೇ ಇಲ್ಲ. ಒಂದು RX ಓಡಿಸಿದ್ದೀನಿ, ಅದು ಬಿಟ್ಟರೆ ಸ್ಪ್ಲೆಂಡರ್ ಓಡಿಸಿದ್ದೀನಿ ಅಷ್ಟೇ. ಹಬ್ಬ, ಒಳ್ಳೆ ಮಜಾ ಸ್ನೇಹಿತರೆ, ಒಳ್ಳೆ ಮಜಾ. ನೋಡಿ ಹೆಂಗಿದೆ ರೋಡು, ಫುಲ್ ಮುಳ್ಳು ರೋಡು ಸ್ನೇಹಿತರೆ. ನೋಡಿ ಕ್ಯಾಮ್ರಾಕ್ಕೆ ಹೆಂಗೆ ಕಾಣಿಸುತ್ತೋ ಗೊತ್ತಿಲ್ಲ. ಇಲ್ಲೆಲ್ಲ ಫಸ್ಟ್ ಗೇರೆಲ್ಲ ಹಚ್ಚಬೇಕು, ಸೆಕೆಂಡ್ ಗೇರಲ್ಲೆಲ್ಲ ಗಾಡಿ ಹತ್ತದ ಇಲ್ಲ ಮೇಲಕ್ಕೆ. ಫುಲ್ಲು ಸ್ಪಿನ್ ಹೊಡಿತಾ ಇದೆ ವೀಲು, ಆದರೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಯಪ್ಪ, ಗಾಡಿ ಐಡ್ಲಿಂಗ್ ಬೇರೆ ಕಡಿಮೆ ಆಗಿಬಿಟ್ಟಿದೆ. ಸ್ವಲ್ಪ ಕ್ಲಚ್ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಆಫ್ ಆಗಿಬಿಡುತ್ತೆ ಗಾಡಿ. ನಾವು ಗುಡ್ಡ ಏರಬೇಕಾದ್ರೆ ಗಾಡಿ ಆಫ್ ಆಯ್ತಲ್ಲ ಅಂತಂದರೆ ಅಷ್ಟೇ, ನೀವು ಏನೇ ಬ್ರೇಕ್ ಹೊಡೆದ್ರು ಗಾಡಿ ನಿಲ್ಲಲ್ಲ, ಸಡನ್ನಾಗಿ ಹಿಂದ್ಗಡೆ ಬಂದ್ಬಿಡುತ್ತೆ. ನಾನು ಬೇರೆ ಕುಳ್ಳ, ಕಾಲು ಬೇರೆ ನೆಟ್ಟಿಗೆ ಸಿಗಲ್ಲ. ಆದರೂ ಏನು ಮಾಡೋಣ, ಆಸೆ ಸ್ನೇಹಿತರೆ. ನಾನು ಕಲ್ತ್ಕೋಬೇಕು, ಒಳ್ಳೊಳ್ಳೆ ಆಫ್ ರೋಡ್ಗಳನ್ನು ಮಾಡಬೇಕು. ನೋಡೋಣ. ನನಗೂ ಗೇರ್ ಗಾಡಿ, ಒಂದೊಳ್ಳೆ ಗೇರ್ ಗಾಡಿ ತೊಗೋಬೇಕು ಅಂತ ಆಸೆ, ಬಟ್ ಓಡ್ಸೋಕ್ಕೆ ನನಗೆ ಅಷ್ಟೊಂದು ಕರೆಕ್ಟಾಗಿ ಬರೋಲ್ಲ. ನನ್ನ ಮೊಬೈಲಲ್ಲಿ ಓಡಿಸ್ದಂಗೆ ಈ ದೊಡ್ಡ ಗಾಡಿಯಲ್ಲಿ ಓಡ್ಸೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ. ಕಾಲು ಸಿಗಲ್ಲವಲ್ಲ, ಒಂದು ಸ್ವಲ್ಪ ಬ್ಯಾಲೆನ್ಸ್ ಆ ಕಡೆ ಈ ಕಡೆ ಆದರೂ ಬೀಳೋದು ಪಕ್ಕ. ಅಯ್ಯೋ ಹಿಂಗಿದೆ ಅಪ್ಪ, ಇಲ್ಲೆಲ್ಲ ಹಿಂಗೆ ಓಡಾಡ್ತಾರ ಜನ. ಅಯ್ಯೋ, ಮಳೆಗಾಲದಲ್ಲಿ ಏನಾದರೂ ಬಂದ್ಬಿಟ್ರೆ ಮಾತ್ರ ಅಷ್ಟೇ. ಇವಾಗ ನೋಡಿ, ಇಲ್ಲಿ ಫಸ್ಟ್ ಗೇರ್ ಹಾಕ್ಕೊಳ್ಳೇಬೇಕಿಲ್ಲ ಅಂತಂದರೆ ಹತ್ತೋದಿಲ್ಲ ಗಾಡಿ. ಅಯ್ಯೋ, ಭಯಂಕರವಾಗಿದೆ ರೋಡ್ ಮಾತ್ರ. ನೋಡಿ ಹೆಂಗಿದೆ ಸ್ನೇಹಿತರೆ, ಹಿಂಗಡೆ ವೀಲು ಫುಲ್ ಸ್ಪಿನ್ ಆಗ್ತಾ ಇದೆ. ಯಪ್ಪ, ಎಲ್ಲಿ ಗಾಡಿ ಆಫ್ ಆಗಿಬಿಡುತ್ತೋ ಅಂತ ಫಸ್ಟ್ ಗೇರ್ನಲ್ಲೇ ಹೋಗ್ತಾ ಇದ್ದೀನಿ. ನೋಡಿ ಆ ಕಡೆ ಎಲ್ಲ ಹೆಂಗಿದೆ ಸ್ನೇಹಿತರೆ. ಈ ಕಡೆ ಎಲ್ಲ ಫುಲ್ಲು ದಟ್ಟ ಅರಣ್ಯ ನೋಡಿ. ಅಕಸ್ಮಾತ್ ನಾವು ಏನಾದರೂ ದಬ್ಬಾಕೊಂಡ್ರು ಗಾಡಿ ಎತ್ತಕ್ಕೆ ಮಾತ್ರ ಯಾರೂ ಇಲ್ಲ. ನಾವು ಉಂಟು, ನಮ್ಮ ಗಾಡಿ ಉಂಟು. ಅದಕ್ಕೆ ತುಂಬ ಹುಷಾರಿಂದ ಹೋಗ್ತಾ ಇದ್ದೀನಿ, ತುಂಬ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ. ನಮಗೇನು ಆಫ್ ರೋಡ್ ಮಜಾ ತೊಗೋಬೇಕು, ತೊಗೊತಾ ಇದ್ದೀನಿ ಅಷ್ಟೇ. ಬಾ 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 ಬಾ, ಯಾರು ಕೂಗಿದ್ರೂ ಯಾರಿಗೂ ಕೇಳಿಸಲ್ಲ ಸ್ನೇಹಿತರೆ, ಯಾರೂ ಇಲ್ಲ ನೋಡಿ. ರೋಡ್ ಮಾತ್ರ ಚೆನ್ನಾಗಿದೆ, ಚಿತ್ತಾಲ್. ಇಲ್ಲೊಂದು ಮೇನ್ ರೋಡ್ ಬಂತು, ನಾವು ಒಂದ್ಸಲ ಮೇಲ್ಗಡೆ ಹೋಗ್ಬಿಟ್ಟು ಬಂದ್ಬಿಡೋಣ. ಬಾ ಬಾ ಬಾ, ಸಕ್ಕ ಸ್ಪಿನ್ ಹೊಡಿತಾ ಇದೆ ವೀಲು.
ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಆಹಾ, ಹಗೋರ ಮನೆ ಈ ಕಡೆ ಅಂತೆ, ಎಲ್ಲ ಕಾಡಲ್ಲೇ ಹೋಗ್ಬೇಕು. ಎಲ್ಲ ಒಂದೊಂದು ಮನೆಗಳಿದೆ ಅಷ್ಟೇ. ಇಲ್ಲೊಂದು ಬ್ರಿಡ್ಜ್ ಬಂತು ಚಿಕ್ಕದು. ಈ ರೋಡ್ ಮಧ್ಯ ತುಂಬ ಮರಳು ಥರ ಇದೆ. ಸ್ವಲ್ಪ ಯಾಮಾರಿದ್ರೆ ದಬ್ಬಾಕೊಳ್ಳೋದು ಪಕ್ಕ. ಅದಕ್ಕೆ ಸ್ವಲ್ಪ ನಿಧಾನ ಹೋಗ್ತಾ ಇದ್ದೀನಿ. ಕರಡಗಿತ್ತಿ ಊರಿನ ಹೆಸರು ಸ್ನೇಹಿತರೆ. ಹೆಂಗಿದೆ ನೋಡಿ. ಸಕ್ಕತ್ತಾಗಿದೆ ರೋಡು. ಒಳ್ಳೆ ತಂಪಾದ ಗಾಳಿ ಬೀಸ್ತಾ ಇದೆ ಸ್ನೇಹಿತರೆ. ಒಂದು ಸ್ವಲ್ಪನೂ ಸೆಕೆ ಆಗ್ತಾ ಇಲ್ಲ, ಚಳಿ ಆಗ್ತಾ ಇದೆ. ನಂಗೆ ಒಂದೇ ಭಯ ಏನು ಗೊತ್ತಾ, ಕಾಡು ಪ್ರಾಣಿಗಳು ಎಲ್ಲಾದರೂ ಕಾಣಿಸ್ಕೊಂಡ್ಬಿಟ್ರೆ ಅಂತ ಭಯ ಅಷ್ಟೇ. ಇಲ್ಲೆಲ್ಲ ತುಂಬ ಕರಡಿ, ಆಮೇಲೆ ಕಾಡ್ಕೋಣ ಇವ್ರದ್ದೆಲ್ಲ ಕಾಟುಗಳು ಜಾಸ್ತಿ ಇದೆಯಂತೆ. ಅದೊಂದೇ ಭಯ ಅಷ್ಟೇ, ಬಿಟ್ಟರೆ ಮತ್ತೇನು ಭಯ ಇಲ್ಲ. ನೋಡಿ ಹೆಂಗಿದೆ, ಸಖತ್ ಡೀಪ್ ಇದೆ ಸ್ನೇಹಿತರೆ. ಓ ಮೈ ಗಾಡ್, ಇಲ್ಲ ನಾಯಿ ಬೇರೆ ಐತೆ. ಎಲ್ಲ ನಮ್ಮನ್ನೇ ನೋಡ್ತಾವ್ರೆ. ಇದೇನು ಇವನು ತಲೆಗೇನು ಅನ್ಸ್ಕೊಂಡು ಹೋಗ್ತಾವನಲ್ಲ ಅಂತ ನೋಡ್ತಾವ್ರೆ. ವಾವ್, ಧೋರಣಗಿರಿ ಮಠ ಹೆಗ್ಗಡೆ. ಹಾಂ, ಸ್ವಲ್ಪ ದೂರ ಹೋಗ್ಬಿಟ್ಟು ಬರೋಣ. ನನಗೆ ಈ ವಾತಾವರಣ ತುಂಬ ಇಷ್ಟ ಸ್ನೇಹಿತರೆ. ನೋಡಿ, ನನಗೆ ಈ ಥರ ವಾತಾವರಣ ಅಂತಂದರೆ ಪಂಚಪ್ರಾಣ. ನೋಡಿ, ನೀವು ಗಮನಿಸಿದ್ದೀರಾ, ಈ ರೋಡಲ್ಲಿ ನೀವು ಎಲ್ಲೂ ಒಂದೇ ಒಂದು ಪ್ಲಾಸ್ಟಿಕ್ ಸಹಿತ ನೋಡೋಕ್ಕಾಗಲ್ಲ, ಅಷ್ಟು ಕ್ಲೀನಾಗಿದೆ ನೋಡಿ. ಒಂದೇ ಒಂದು ಪ್ಲಾಸ್ಟಿಕ್ ಬಿದ್ದಿಲ್ಲ. ಒಂದೇ ಒಂದು ಪ್ಲಾಸ್ಟಿಕ್ ಕೂಡ ನಿಮ್ಗೆ ಕಣ್ಣಿಗೆ ಕಾಣಲ್ಲ, ಅಷ್ಟು ನೀಟಾಗಿದೆ. ಎಲ್ಲ ಸಿಮೆಂಟ್ ರೋಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಂತೂ ನೆಕ್ಸ್ಟ್ ಲೆವೆಲ್ಲು. ಬಾ 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 ಇದ್ರ ಒಳಗಡೆ ಹೋಗ್ಬಿಟ್ರೆ ಮೇಲ್ಗಡೆ ಏನೂ ಕಾಣಲ್ಲ ನಿಮ್ಗೆ. ಆಕಾಶ ಫುಲ್ಲು ಕೊಂಬೆಗಳು ರೆಂಬೆಗಳೆಲ್ಲ ಕವರ್ ಆಗಿಬಿಟ್ಟಿದೆ. ಎಲ್ಲ ನಮ್ಮನ್ನು ಸ್ವಾಗತ ಮಾಡ್ತಾ ಇದ್ದಾವೆ. ನೋಡಿ ಹೆಂಗಿದೆ ಆಫ್ ರೋಡ್ ಇಲ್ಲಿ. ಅಯ್ಯೋ, ಮೇಲ್ಗಡೆ ನೋಡಿ ಹೆಂಗಿದೆ. ನಾವು ಒಂದು ರೌಂಡ್ ಕೆಳಗಡೆ ಹೋಗ್ಬಿಡೋಣ. ಅಪ್ಪ ಭಯಂಕರವಾಗಿದೆಯಪ್ಪ ಇಲ್ಲಂತೂ. ಫುಲ್ ಘಾಟ್ ಸೆಕ್ಷನ್ ಸ್ನೇಹಿತರೆ. ನೋಡಿ, ಅಯ್ಯೋ ಎಷ್ಟು ಡೀಪ್ ಆಗಿದೆ ಸ್ನೇಹಿತರೆ. ಆ ಕಡೆ ಅಡ್ಡ ಏನೂ ಇಲ್ಲ. ಈ ಘಾಟ್ ಸೆಕ್ಷನ್ನಲ್ಲೆಲ್ಲ ಒಂದು ಅಡ್ಡೆ ಹಾಕಿಡ್ತಾರೆ. ಅಕಸ್ಮಾತ್ ಏನಾದರೂ ಸ್ವಲ್ಪ ಸೈಡಿಗೆ ಬಂದರೂ ಕೆಳಗಡೆ ವಾಹನಗಳು ಕೆಳಗಡೆ ಬೀಳಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ಅಡ್ಡೆ ಹಾಕಿರ್ತಾರೆ. ಬಟ್ ಇಲ್ಲಿ ಏನೂ ಇಲ್ಲ, ಬಿದ್ದರೆ ಪಾತಾಳ. ನೋಡಿ ಹೆಂಗಿದೆ. ವಾ 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 ಅಯ್ಯೋ, ಇಲ್ಲಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ಲು. ಏನು ಘಾಟ್ ಸೆಕ್ಷನ್ ಗುರು. ಆದರೆ ಏನೇ ಆಗಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಸ್ನೇಹಿತರೆ. ಗೇರ್ ಗಾಡಿಯಲ್ಲಿ 6 ಕಿಲೋಮೀಟ್ರ್ ಇದೆಯಂತೆ ಬುಲ್ಲಾಪುರ ಇಲ್ಲಿಂದ, ಅಂದರೆ ಯಲ್ಲಾಪುರ ಮುಖ್ಯ ರಸ್ತೆ ಅಂತ ಬೋರ್ಡ್ ಹಾಕಿದ್ದಾರೆ. ಗೇರೆಲ್ಲ ಹೋಗಬೇಕು, ಇಲ್ಲಂತಂದರೆ ಕಂಟ್ರೋಲ್ ಸಿಗಲ್ಲ ನಮಗೆ. ಬಾ 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 ಫುಲ್ ಚಿತಾಲ್ ಪತಾಲ್ ಸ್ನೇಹಿತರೆ. ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ.
ಮುಂದ್ಗಡೆ ಮಣ್ಣು ರೋಡ್ ಸಿಗುತ್ತೆ ನಮಗೆ. ಮಣ್ಣು ರೋಡಲ್ಲಿ ಗಾಡಿ ಓಡ್ಸೋಕ್ಕಾಗ್ತಾಯಿಲ್ಲ. ಮೊನ್ನೆ ಮಳೆ ಬಂದು ತುಂಬ ರಾಡಿ ಎದ್ದೋಗ್ಬಿಟ್ಟಿದೆ, ಅಂದರೆ ಚಾಕ್ಲೇಟ್ ಥರ ಆಗ್ಬಿಟ್ಟಿದೆ ಮಣ್ಣು. ಅದು ಸಿಕ್ಕಾಕೊಂಡ್ರು ಅಷ್ಟೇ ನಮ್ಮ ಕತೆ. ಇಲ್ಲೇನೋ ಸ್ಟಾಪ್ ಅಂತ ಬೋರ್ಡ್ ಹಾಕೊಂಡಿದ್ದಾರೆ. ತುಂಬ ಟರ್ನ್ ಇರಬೇಕು ಇಲ್ಲಿ. ನೋಡಿ ಬೋರ್ಡ್ ಇದೆ, ಗುಲ್ಲಾಪುರ ಯಲ್ಲಾಪುರ ಮುಖ್ಯ ರಸ್ತೆ. ಇಲ್ಲಿಗೆ ಮಣ್ಣು ರೋಡ್ ಸ್ಟಾರ್ಟ್ ಆಗುತ್ತೆ. ನಾವು ಗಾಡಿನ ಇಲ್ಲ ಹಾಕ್ಕೊಂಬಿಡೋಣ ಸದ್ಯಕ್ಕೆ. ಇಲ್ಲಿ ಗಾಡಿ ಸ್ವಲ್ಪ ಸೈಡ್ ಹಾಕ್ಕೊಂಬಿಡೋಣ. ಗಾಡಿ ಮೊದಲು ಆಫ್ ಮಾಡ್ಕೋಬೇಕು. ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಫಾಲ್ಸ್ ತುಂಬ ಮೇಲ್ಗಡೆಯಿಂದ ಬೀಳ್ತಾ ಇದೆ, ಬಟ್ ನಮಗಿಲ್ಲಿ ಕ್ರಾಸಿಂದ ಬರ್ತಾ ಇದೆ ನೀರು. ತುಂಬ ಲೈಟಾಗಿ ಬರ್ತಾ ಇದೆ, ಸ್ವಲ್ಪ ಲೈಟಾಗಿ ಬರ್ತಾ ಇದೆ ನೀರು. ಮಳೆಗಾಲದಲ್ಲಿ ತುಂಬ ಫೋರ್ಸಾಗಿ ಬರ್ಬೋದು, ಬಟ್ ನಿಂತ್ಕೊಳ್ಳೋಕ್ಕೆ ಭಯ ಆಗ್ತಾಯಿದೆ ನನಗೆ. ಸುತ್ತಮುತ್ತ ಒಂದು ಮನೆಯೂ ಇಲ್ಲ, ಜನನೂ ಓಡಾಡಲ್ಲ ಈ ರೋಡ್ನಲ್ಲಿ. ನೋಡಿ ಫುಲ್ ಡೀಪ್ ಇದೆ ಇಲ್ಲಿ ಕೆಳಗಡೆ. ತುಂಬ ಕಾಡು ಸ್ನೇಹಿತರೆ, ಫುಲ್ ಡೀಪ್ ಫಾರೆಸ್ಟ್. ನೋಡಿ ನಿಮ್ಗೇನಾದರೂ ಕಾಣಿಸ್ತಾ ಇದೆ ಆ ಮನೆಗಿನೇ? ಏನೂ ಕಾಣಿಸಲ್ಲ. ಫುಲ್ ಡೀಪ್ ಫಾರೆಸ್ಟು. ಡೀಪ್ ಫಾರೆಸ್ಟ್ನ ಮಧ್ಯ ನಾನು ನಮ್ಮ ರಥ ಎರಡೇ ಇರೋದು. ಯಾವುದೋ ಒಂದು ಗಾಡಿ ಬರ್ತಾಯಿದೆ, ಮೋಸ್ಟ್ಲಿ ಗೇರ್ನಲ್ಲಿ ಬರ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಅಪ್ಪಿದೆ ಅಲ್ಲಂತೂ ಗಾಡಿ ಓಡ್ಸೋಕ್ಕಂತೂ ತುಂಬ ಹರಸಾಹಸ ಮಾಡಬೇಕು, ಹಂಗಿದೆ ಅಲ್ಲಿ. ನೋಡಿ ಒಂದು ವೆಹಿಕಲ್ ಬರ್ತಾ ಇದೆ. ಹಾಂ ಹಾಕ್ತೇನೆ. ಹೌದು ನಮ್ಮ ಸಿದ್ದಾಪುರ. ಹೌದೌದು ಗಾಡಿ ಬರ್ತಾ ಇದೆ. ನೋಡಿ 2 ವೆಹಿಕಲ್ಗಳು ಬಂತು, ಹೋಗೋಕ್ಕೆ ದಾರಿನೇ ಇಲ್ಲ, ತುಂಬ ಚಿಕ್ಕದಾಗಿದೆ. ಯಪ್ಪ ಸಖತ್ ಭಯಂಕರವಾಗಿದೆ. ನೋಡಿ ಒಂದು ಗಾಡಿ ಬಂದರೆ ಒಂದು ಗಾಡಿ ಸೈಡ್ ಬಿಟ್ಕೋಬೇಕು, ಇಲ್ಲಾಂತಂದ್ರೆ ಇಲ್ಲಿ ಹೋಗೋಕ್ಕೆ ಆಗಲ್ಲ. ತುಂಬ ಫುಲ್ ಹಿಂಗಿದೆ ಸ್ನೇಹಿತರೆ. ಹಾಂ ಮಾಡ್ತೀನಿ. ಹಾಂ ಗುರುಪ್ರಸಾದ್ 178. ಹಾಂ ಓಕೆ. ಹಾಂ ಸ್ನೇಹಿತರೆ, ನಾನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಫಾಲ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಒಂದು ಅಕ್ಕ ತಂಗಿ ಫಾಲ್ಸ್ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ನಲ್ಲ, ಆ ವಿಡಿಯೋ ಅವ್ರು ನೋಡಿದ್ದಾರೆ. ಆ ವಿಡಿಯೋ ನೋಡಿಕೊಂಡು ನನ್ನನ್ನು ಗುರುತಿಸಿ ರಸ್ತೆ ಮಧ್ಯೆ ನಿಂತ್ಕೊಂಡು ಮಾತಾಡ್ಸ್ಕೊಂಡು ಹೋದರು. ತುಂಬ ಖುಷಿ ಆಯಿತು ನನಗೆ. ಅಪ್ಪ ಇಲ್ಲಿ ನೋಡಿ ಹೆಂಗಿದೆ. ಇವಾಗ ಸ್ವಲ್ಪ ಧೈರ್ಯ ಬಂತು. 1 ನಿಮಿಷ ನಾನು ಸೈಲೆಂಟಾಗಿರ್ತೀನಿ. ನಿಮ್ಗೇನಾದರೂ ಸ್ವಲ್ಪನಾದರೂ ವೆಹಿಕಲ್ಗಳಾಗಲಿ ಇನ್ನಿತರ ಶಬ್ದಗಳು ಕೇಳಿಸುತ್ತಾ ನೋಡಿ. ಬರೀ ಕಾಡು ಮಧ್ಯೆ ನೀರಿನ ಶಬ್ದ, ಅದು ಬಿಟ್ಟರೆ ಪಕ್ಷಿಗಳ ಕೂಗು, ಇದಿಷ್ಟೇ ಕೇಳೋದು. ನಾನು 1 ನಿಮಿಷ ಮೌನವಾಗಿರ್ತೀನಿ. ಈ ಶಬ್ದನ ಆನಂದಿಸಿ. ಓಕೆ.
ನೋಡಿದ್ರೆ ಸ್ನೇಹಿತರೆ, ಒಂದೊಂದು ಮರಗಳು ಎಷ್ಟೆಷ್ಟು ದಪ್ಪವಾಗಿ ಎಷ್ಟು ಉದ್ದ ಬೆಳೆದಿದೆ ಅಂತಂದರೆ ನೋಡಿ, ನಿಂತ್ಕೊಳ್ಳೋಕ್ಕೆ ಭಯ ಆಗ್ತದೆ ನನಗೆ. ಯಾರೂ ಇಲ್ಲ, ನಿಶ್ಶಬ್ದವಾಗಿದೆ. ಏನಾದರೂ ಕಾಡು ಪ್ರಾಣಿಗಳು ಸೈಟ್ ಆಯಿತು ಅಂತಂದರೆ ನಾವು ಅಷ್ಟೇ. ಬನ್ನಿ ನಾವು ಹೊಡೋಣ. ಅಪ್ಪ ಸ್ವಾಮಿ, ಫುಲ್ ಮೀಟ್ರ್ ಆಫ್ ಆಗ್ತಾ ಇದೆ ಸ್ನೇಹಿತರೆ, ಹಂಗಿದೆ ಕಾಣಿಸ್ತಾ ಇದಲ್ಲ. ಇನ್ನೊಂದು ಯಾವುದೋ ವೆಹಿಕಲ್ ಬರ್ತಾ ಇದೆ. ಆ ವೆಹಿಕಲ್ ಬರೋದ್ರೊಳಗೆ ಕಷ್ಟ ಆಗ್ಬಿಟ್ಟು ಖುಷಿ ಆಯ್ತು ಮಾತ್ರ. ಅಪ್ಪ, ಕೈ ಮೇಲೆ ಒಂದೊಂದು ರೋಮಗಳು ಎದ್ದು ನಿಂತ್ಕೊಬಿಟ್ವು. ಅಯ್ಯೋ, ಒಳ್ಳೆ ಅನುಭವ ತಗೊಂಡೆ. ಇಲ್ಲಿನ ಗಾಳಿಯಲ್ಲಿ ಒಂದೇ ನಿಮಿಷ ಹೇಳ್ತೀನಿ. ನಾನೇನು ಅಲ್ಲಿ ನಿಂತ್ಕೊಂಡಿದ್ನಲ್ವಾ, ಅಲ್ಲಿ ಗಾಳಿಯ ಜೊತೆ ಒಳ್ಳೆ ಸುಮಧುರವಾದ ಸ್ಮೆಲ್ ಬರ್ತಾ ಇತ್ತು. ಯಾವ ಸೆಂಟಿಗೂ ಕಡಿಮೆ ಇಲ್ಲ. ಏನು ಪರಿಮಳ ಅಂತೀರಿ, ಅಬ್ಬ, ಆ ಘಮ ಒಳ್ಳೆ ಖುಷಿ ಕೊಡ್ತು ನನಗೆ. ಇಲ್ಲೊಂದು ಕಡೆ ಇತ್ತು, ನಾನು ನೋಡಲೇ ಇಲ್ಲ. ಇರಿ ನೋಡೋಣ. ಸ್ವಲ್ಪ ಗಾಡಿ ಮುಂದೆ ಹಾಕೊಂಬಿಡೋಣ. ಗಾಡಿ ಇಲ್ಲಿ ಹಾಕ್ಕೊತೀನಿ. ಇಲ್ಲೊಂದು ಕಡೆ ಒಳ್ಳೆ ನೋಡುವಂಥ ಪ್ಲೇಸ್ ಇದೆ. ರೀ, ಪ್ಲೇಸ್ ಅಂತಂದರೆ ಒಳ್ಳೆ ಸೀನ್ ಇದೆ. ಅದನ್ನ ತೋರ್ಸೋಣ ಅಂತ ಮತ್ತೆ ತಿರ್ಗಾ ಹಿಂದೆ ಬಂದು ವಾ ಬಾ 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 ಬಾ. ಯಪ್ಪ, ಏನು ಗುರು ಇದು ನೋಡಿ. ಕಲ್ಮಲ್ ಹೊತ್ತು ನಿಂತ್ಕೊತೀನಿ ಇವಾಗ. ಯಪ್ಪ, ಅಯ್ಯೋ ದೇವ್ರೆ, ಒಳ್ಳೆ ಟೈಮಲ್ಲಿ ಮೊಬೈಲ್ನ ಬಿಟ್ಬಿಟ್ಟು ಬಂದೆ ಸ್ನೇಹಿತರೆ. ಮೊಬೈಲ್ನ ಒಂದು ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಇಟ್ಬಿಟ್ಟು ಬಂದಿದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ ಕಾಣಿಸ್ತಾ ಇದೆ. ಆಹಾ ಹಾ ಹಾ, ಏನು ಸೌಂದರ್ಯ, ಏನು ಖುಷಿ ಸಿಗ್ತಾ ಇದೆ ಸ್ನೇಹಿತರೆ. ಇನ್ನೇನು ಬೇಕು ನಮಗೆ ಖುಷಿ ಪಡೋಕ್ಕೆ? ಇಷ್ಟು ಒಳ್ಳೆ ಕಣ್ಣಿಗೆ ಹಬ್ಬ ಸಿಗ್ತಾ ಇದೆ ನಮಗೆ. ನೋಡಿ, ನಾನು ಅನುಭವಿಸ್ತಾ ಇದ್ದೀನಿ, ನಿಮಗೂ ಅನುಭವಿಸ್ತಾ ಇದ್ದೀನಿ. ನೋಡಿ, ನಿಮಗೂ ಕೂಡ ಒಳ್ಳೆಯ ಸೌಂದರ್ಯವನ್ನು ನಿಮ್ಮ ಕಣ್ಣಿಗೆ ತಂಪು ಮಾಡೋಕ್ಕೆ ಈ ವಿಡಿಯೋ ಮೂಲಕ ನಿಮಗೂ ತೋರಿಸ್ತಾ ಇದ್ದೀನಿ. ನೋಡಿ, ಆಹಾ, ಸೂರ್ಯ ಮುಳುಗೋ ಸಮಯದಲ್ಲಿ ಬಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ. ಆ ಕಡೆಗೆಲ್ಲ ಹೋಗ್ಬೋದು, ಬಟ್ ನನಗೆ ಟೈಮ್ ಇಲ್ಲ. ಇನ್ನೊಂದು ಸಲ ಬಂದವಾಗ ಪಕ್ಕ ಇದ್ರದ್ದು ವಿಡಿಯೋ ಮಾಡಬೇಕು. ಡ್ರೋನ್ ತೊಗೊಂಡಿದ್ರೆ ಒಳ್ಳೆ ಶಾರ್ಟ್ಸನ್ನು ತಗೊಬೋದಾಗಿತ್ತು. ನೋಡಿ, ನಮ್ಮ ಯೂಟ್ಯೂಬರ್ಸಿಗೆ ಈ ಕ್ಯಾಮ್ರಾಗಳನ್ನ ತೊಗೊಂಡೇ ಮುಗಿಯಲ್ಲ ನೋಡಿ. ಡ್ರೋನ್ ಕ್ಯಾಮ್ರಾ ಒಂದು ಇದ್ಬಿಟ್ಟಿದ್ರೆ ನನ್ನ ಮಗಂದು ಚಿಂದಿ. ಬನ್ನಿ ಹೋಗೋಣ. ಪಾಪ ಕಾಯ್ತಾ ಇರ್ತಾರೆ ಅವರು, ಭಯ ಪಡ್ತಾರೆ. ಏನಕ್ಕಂತಂದರೆ ತುಂಬ ಕಾಡಲ್ವಾ, ನಾವೆಲ್ಲ ಈ ಊರಿಗೆ ಹೊಸಬ್ರು. ಸೊ ಹಾಗಾಗಿ ಎಲ್ಲಿ ಹೋದ್ರು ಇವರು, ಇನ್ನೂ ಗಾಡಿ ತೊಗೊಂಡು ಇಷ್ಟೊತ್ತಾಯಿತು ಹೋಗಿ ಇನ್ನೂ ಬಂದಿಲ್ವಲ್ಲ ಅಂತ ಸ್ವಲ್ಪ ಭಯ ಬೀಳ್ತಾರೆ. ಮತ್ತು ಈ ಕಡೆ ಮೊಬೈಲ್ ನೆಟ್ವರ್ಕ್ಸು ನಿಮ್ಗೆ ಸಿಗಲ್ಲ. ಯಾವುದೇ ಮೊಬೈಲ್ ನೆಟ್ವರ್ಕು ನಿಮ್ಗೆ ಇಲ್ಲಿ ಸಿಗಲ್ಲ. ಹಾಗಾಗಿ ಸ್ವಲ್ಪ ಭಯ ಬೀಳೋದು ಜಾಸ್ತಿ, ಸಹಜ. ಬಾ 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 ನೋಡಿ, ಸೆಕೆಂಡ್ ಗೇರೆಲ್ಲ ಹಚ್ಚಬೇಕು. ಫಸ್ಟು ಇಲ್ಲ ಸೆಕೆಂಡ್ ಗೇರ್ನೆಲ್ಲ ಹಚ್ಚಬೇಕು ಸ್ನೇಹಿತರೆ, ಇಲ್ಲ ಗಾಡಿನ ಹತ್ತಲ್ಲ, ಹಂಗಿದೆ ರೋಡು. ಇನ್ನೊಂದ್ಸಲ ಹೋಗ್ಬಿಟ್ಟು ಬಂದ್ಬಿಡೋಣ, ಏನಿದೆ ನೋಡೋಣ. ಫುಲ್ ಆಫ್ ರೋಡ್ ಆದರೆ ಇಲ್ಲಿ ಹೋಗೋಣ. ಅಯ್ಯೋ, ಫುಲ್ ಸ್ಕಿಡ್ ಆಗಿಬಿಡುತ್ತೆ. ಅದು ಎಷ್ಟನೇ ಗೇರಲ್ಲಿದೆ ಇದು? ಇದು ಐಡ್ಲಿಂಗ್ ಸ್ವಲ್ಪ ಕಡಿಮೆ ಇದೆ ಸ್ನೇಹಿತರೆ, ಹಂಗಾಗಿ ಸ್ವಲ್ಪ ಬ್ಯಾಲೆನ್ಸ್ ಸಿಗಲ್ಲ ಬಂದಾಗ್ಬಿಟ್ರೆ.
ವೀಲಂತೂ ಫುಲ್ ಸ್ಪಿನ್ ಹೊಡಿತಾ ಇದೆ. ಆಬಾ ಇಲ್ಲಂತೂ ಭಯಂಕರ. ಏನು ಗುರು ಇದು? ಅಯ್ಯೋ ಸುತ್ತಮುತ್ತ ನೋಡಿ ಸ್ನೇಹಿತರೆ ಹೇಗಿದೆ ಅಂತ. ಅಯ್ಯೋ ಏನು ಆಫ್ ರೋಡ್ ಸ್ನೇಹಿತರೆ, ಇಲ್ಲಿ ಆಫ್ ರೋಡ್ ಮಾಡೋರಿಗಂತೂ ಫುಲ್ ಹಬ್ಬ. ಈ ಕಡೆ ಬಂದ್ರೆ ಬಿಡೋಣ ಮುಂದ್ಗಡೆ ಅಲ್ಲೊಂದು ಬ್ರಿಡ್ಜ್ ಇದೆಯಲ್ಲ, ಹೋಗಿ ನನ್ನ ಜೊತೆ ಯಾರು ಇಲ್ಲ ಸ್ನೇಹಿತರೆ. ನಾನು ಒಬ್ಬನೇ ಇರೋದು, ನಾನು ಒಬ್ಬನೇ ಇಷ್ಟು ದೂರ ಬಂದಿದ್ದೀನಿ. ಸುತ್ತಮುತ್ತ ಏನಿಲ್ಲ. ಇಲ್ಲೇನೋ ಇದೆಯಲ್ಲ ಮನೆ, ಏನೋ ಇದೆ, ಪುಣ್ಯ ಬಚಾವ್. ಇಲ್ಲಿಗೆ ತಿರ್ಸ್ಕೊಂಡು ವಾಪಸ್ ಹೋಗ್ಬಿಡೋಣ. ಹೋಗ್ತಾ ಹೋದ್ರೆ ಇನ್ನೂ ಇದೆ ಸ್ನೇಹಿತರೆ, ಮುಗಿಯೋ ಥರ ಕಾಣಿಸಿಲ್ಲ, ಅದಕ್ಕೆ ತಿರ್ಸ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮದೇ ವೆಹಿಕಲ್ ಆದರೆ ಆರಾಮಾಗಿ ದೂರ ಹೋಗ್ಬೋದು, ಸರಿ ಆಗಲ್ಲ ಅಲ್ವಾ? ತುಂಬ ಹೋಗ್ತಾ ಇದ್ರೆ ಪಾಪ ಅವರು ಕಾಯ್ತಾ ಇರ್ತಾರೆ, ಭಯ ಬೀಳ್ತಾರೆ. ನೆಟ್ವರ್ಕ್ ಬಂದಿದ್ದರೆ ಇರಿ ಒಂದು 5 ನಿಮಿಷ ಬರ್ತೀನಿ ಅಂತ ಹೇಳ್ಬೋದಾಗಿತ್ತು. ನೆಟ್ವರ್ಕು ಇಲ್ಲ ಇಲ್ಲಿ, ಮೊಬೈಲ್ ಬೇರೆ ತಂದಿಲ್ಲ. ನಾನು ಒಬ್ಬನೇ ಬಂದಿದ್ದೀನಿ ಸ್ನೇಹಿತರೆ, ಒಬ್ಬನೇ ಬಂದಿರೋದು. ಜಾಗ ಮಾತ್ರ ಆಫ್ ರೋಡ್ ಮಾಡೋರಿಗೆ ಹಬ್ಬ. ಹಾಂ, ನಮ್ಮ ಡ್ಯೂಕ್ಗಿರಿ ಮತ್ತು ಶ್ರೀಹರಿ ಸೀಕ್ ಅವರೆಲ್ಲ ಬಂದರೆ ಒಳ್ಳೆ ಖುಷಿ ಪಡ್ತಾರೆ. ಡ್ಯೂಕ್ಗಿರಿ ಅವರೇ, ನಮ್ಮ ವಿಡಿಯೋಸ್ಗಳನ್ನು ನೋಡ್ತಾ ಇದ್ದರೆ ದಯವಿಟ್ಟು ಒಮ್ಮೆ ಈ ಕಡೆ ಭೇಟಿ ನೀಡಿ ಆಯಿತಾ. ಗುಲ್ಲಾಪುರದಿಂದ ಧೋರಣಗಿರಿ ಹೋಗುವ ದಾರಿಯಲ್ಲಿ ನಿಮಗೆ ಒಳ್ಳೆ ಆಫ್ ರೋಡ್ ಸಿಗುತ್ತೆ. ಗುಲ್ಲಾಪುರದಿಂದ ಧೋರಣಗಿರಿ ಹೋಗುವ ರಸ್ತೆ ಮಧ್ಯ ನಿಮ್ಗೆ ಫುಲ್ ಆಫ್ ರೋಡೇ, ಎಲ್ಲ ಆಫ್ ರೋಡ್ಗಳೇ ನಿಮಗೆ ಇಲ್ಲಿ ಸಿಗುವಂಥದ್ದು. ತುಂಬ ಚೆನ್ನಾಗಿದೆ, ನೋಡುವಂಥ ಪ್ಲೇಸಸ್ಸು ಇದೆ. ನೀವು ಇಲ್ಲಿ ಬಂದರೆ ನೋಡ್ಬೋದು. ನನ್ನ ಹತ್ರ ಡ್ರೋನ್ ಏನಾದರೂ ಇದ್ದುಬಿಟ್ಟಿದ್ರೆ ಡ್ರೋನ್ ಹಾರಿಸ್ಕೊಂಡು ಏನೇನು ಒಳ್ಳೊಳ್ಳೆ ಪ್ಲೇಸಸ್ ಇದೆ ಅಂತ ಎಲ್ಲ ಡ್ರೋನಲ್ಲೇ ಕಂಡು ಹಿಡ್ಕೊಂಡು ಆ ಜಾಗಕ್ಕೆ ಹೋಗ್ಬೋದಾಗಿತ್ತು. ನಾನು ಡ್ರೋನಲ್ಲೇ ಟ್ರ್ಯಾಕ್ ಮಾಡ್ತಾಯಿದ್ದೆ, ಎಲ್ಲಿ ಹೊಳೆ ಬಂತು, ಎಲ್ಲಿ ಕೆರೆ ಬಂತು, ಎಲ್ಲಿ ಒಳ್ಳೊಳ್ಳೆ ಪ್ಲೇಸಸ್ ಇದೆ, ಎಲ್ಲಿ ಪಾರ್ಕ್ ಇದೆ, ಎಲ್ಲ ಕ್ಯಾಮ್ರಾದಲ್ಲೇ ಟ್ರ್ಯಾಕ್ ಮಾಡ್ಕೊಂಡು ಕಂಡು ಹಿಡ್ಕೊಂಡು ಹೋಗ್ತಾಯಿದ್ದೆ. ಆ ತಾಕತ್ತಿದೆ ನನಗೆ, ಬಟ್ ಕ್ಯಾಮ್ರಾ ಇಲ್ಲ ನನ್ನ ಹತ್ರ. ಅದೊಂದು ತೊಗೊಬೇಕು. ಅದಕ್ಕೊಂದು 80,000 to 90,000 ಇನ್ವೆಸ್ಟ್ ಮಾಡಬೇಕೇನಪ್ಪ. ಇಲ್ಲಿ ಬ್ರೇಕ್ ಹೊಡೆದ್ರೆ ಮಾತ್ರ ಅಷ್ಟೇ ನಮ್ಮ ಕತೆ. ಇಲ್ಲಿ ಬಂದರೆ 2-3 ತಿರುವುಗಳಿದೆ, ಎಲ್ಲಿ ಬಂದ್ವಿ ಅಂತ ನಂಗೆ ಗೊತ್ತಾಗಲ್ಲ. ಟ್ವಿಸ್ಟ್ಗಳು ಇಲ್ಲಿ, ಅದೇ ಭಯ. ಏನು ಗುರು ಇದು? ಬ್ರೇಕ್ ಹಾಕಿರೋ ನಿಲ್ತಾ ಇಲ್ವಲ್ಲ ಗಾಡಿ, ಗೇರ್ನಲ್ಲೇ ಹೋಗ್ತಾ ಇದ್ದೀನಿ ನೋಡಿ. ಬ್ರೇಕ್ ಹಾಕಿದ್ರು ಕೂಡ ಗಾಡಿ ನಿಲ್ತಾ ಇಲ್ಲ, ಗಾಡಿ ಹಂಗಿದೆ. ಸ್ಟೀಪು ಏನೋ ಅಂತಾರಲ್ಲ ಇಂಗ್ಲೀಷಲ್ಲಿ, ಡೌನಿಗೆ ಸ್ಟೀಪ್ ಇದೆ. ಇಲ್ಲೂ ಅಷ್ಟೇ ಗೇರ್ನೆಲ್ಲ ಹೋಗಬೇಕು. ಹಬ್ಬ ಸ್ವಲ್ಪ ಮನೆ ಹತ್ರ ಬಂದ್ವಿ ಸ್ನೇಹಿತರೆ. ಏನೇ ಆಗಲಿ ಒಳ್ಳೆ ಆಫ್ ರೋಡ್ ಮಾಡಿದ್ವಿ. ಎಲ್ಲ ನಮ್ಮ ಸ್ನೇಹಿತರ ಕೃಪೆ. ಅನಂತ್ ಭಟ್ರು ಅವ್ರು ಕರ್ಕೊಂಬಂದಿದ್ದಕ್ಕೆ ಈ ಥರ ಜಾಗಗಳನ್ನೆಲ್ಲ ನಿಮ್ಗೆ ತೋರಿಸೋ ಹಾಗಾಯಿತು. ಈ ಅಕ್ಕ ತಂಗಿ ಫಾಲ್ಸ್ ಆಗಿರ್ಬೋದು, ಮತ್ತು 2-3 ವಿಡಿಯೋಸ್ಗಳನ್ನು ಮಾಡಿದ್ದೀನಿ ಈ ಪ್ಲೇಸಲ್ಲಿ, ಎಲ್ಲ ನಿಮ್ಗೆ ತೋರಿಸೋ ಹಾಗಾಯಿತು. ಅವ್ರು ಈ ಕಡೆ ಕರ್ಕೊಬರ್ದೆ ಪರಿಚಯ ಮಾಡಿಸ್ದೆ ಇದ್ದಿದ್ರೆ ನನಗೆ ತೋರ್ಸೋಕ್ಕೆ ಆಗ್ತಾ ಇರಲಿಲ್ಲ. ಸ್ನೇಹಿತರೆ, ನಾನು ಒಂದು ಮಾತು ಹೇಳಿದ್ದೆ, ನೆನಪಿದ್ದೆ ನಿಮಗೆ? ನನ್ನನ್ನು 1K ರೀಚ್ ಮಾಡಿಸಿ ಆದಷ್ಟು ಬೇಗ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ಮಾಡ್ತೀನಿ. ಇಷ್ಟು ದಿನ ನನ್ನ ವಿಡಿಯೋದಲ್ಲಿ ಕಂಟೆಂಟ್ ಇರಲಿಲ್ಲ, ನಾನು ಒಪ್ಕೊತೀನಿ, ಅಲ್ಲ ಅಂತ ಹೇಳಿಲ್ಲ.
ಆದರೆ 1K ರೀಚ್ ಮಾಡಿಸಿ ನೋಡಿ. ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತೀನಿ ಸ್ನೇಹಿತರೆ, ಒಳ್ಳೊಳ್ಳೆ ಕಂಟೆಂಟನ್ನು ಮಾಡ್ತೀನಿ. ನನಗೂ ಆಸೆ ಇದೆ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನು ಮಾಡಬೇಕು ಅಂತ. ಸ್ಕೂಲ್ ಹುಡುಗರೆಲ್ಲ ನಿಂತ್ಕೊಂಡಿದ್ದಾರೆ. ಹಾಯ್. ಅವರಿಗೆಲ್ಲ ಆಶ್ಚರ್ಯ ಆಗ್ತದೆ, ಏನಪ್ಪ ಇವ್ನು ಚಿಕ್ಕ ಹುಡುಗ ತಲೆಗೇನೋ ಅನ್ಸ್ಕೊಂಡು ಹೊಡಿತಾವಲ್ಲ ಅಂತ. ಟೈಮ್ ಎಷ್ಟಾಯಿತು ಅಂತಲೂ ಗೊತ್ತಾಗ್ತಾಯಿಲ್ಲ ನನಗೆ. ಹೆಂಗಿದೆ ನೋಡಿ. ಬಾ 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 ಬಾ. ಆಹಾ, ಯಾವುದೋ ಹೂವಿನ ಘಮ ನನ್ನ ಮೂಗಿಗೆ ಪರಿಮಳವನ್ನು ತಂದು ಕೊಡ್ತಾ ಇದೆ. ಸಖತ್ ಖುಷಿ ಆಗ್ತಾ ಇದೆ. ಈ ಕಾಡು ಒಳಗಡೆ ಬಂದರೆ ಏನೋ ಒಂಥರ ಸುಖ ಸ್ನೇಹಿತರೆ. ಪ್ಯೂರ್ ಆಮ್ಲಜನಕ, ನೋ ಪೊಲ್ಯೂಷನ್. ಏನು ಹೇಳ್ತೀರಾ? ನಮ್ಮ ಮನೆ ಕಡೆಗಿಂತನೂ ಈ ಕಡೆ ಕಾಡುಗಳು ಜಾಸ್ತಿ. ಫುಲ್ಲು ಹಸಿರು ಅಂದ್ರೆ ಹಸಿರು, ಹಚ್ಚ ಹಸಿರು. ಇಲ್ಲಿ ಬಂದ್ಮೇಲೆ ಸ್ವಲ್ಪ ಬಿಸಿ ಬಿಸಿ ಆಗ್ತಾ ಇದೆ, ಬಟ್ ಅಲ್ಲಿ ಮಾತ್ರ ಫುಲ್ ಕೋಡಾಗಿತ್ತು. ಮನೆ ಹತ್ರ ಬಂತು ಸ್ನೇಹಿತರೆ. ಇಲ್ಲಿ ಲೆಫ್ಟ್ ತಗೋಬೇಕಾ ರೈಟ್ ತಗೋಬೇಕಾ ಗೊತ್ತಿಲ್ಲ. ಅದೇ ಹೇಳಿದ್ನಲ್ಲ, ಅಯ್ಯೋ ಇಲ್ಲಿ ಮಾತ್ರ ಭಾರಿ ಡೇಂಜರ್, ಹೆವಿ ಸ್ಕಿಡ್ ಆಗುತ್ತೆ. ಗೇರ್ನೆಲ್ಲ ಹೋಗ್ಬೇಕು. ಬ್ರೇಕ್ ಹಾಕಿದ್ರೆ ಅಂತ ಇಟ್ಕೊಳ್ಳಿ, ಪಕ್ಕ ಬೀಳೋದಂತ ಪಕ್ಕ. ಗಾಡಿ ತುಂಬ ಚೆನ್ನಾಗಿದೆ, ಸಖತ್ ಇಷ್ಟ ಆಯ್ತು ನನಗೆ. ಒಳ್ಳೆ ಇದೆ ಗಾಡಿ ಮಾತ್ರ, ಸ್ಮೂತ್ ಗಾಡಿ. ಗೇರು ಅಷ್ಟೇ ತುಂಬ ಸ್ಮೂತು, ಒಳ್ಳೆ ಪಿಕಪ್ಪು. ತುಂಬ ಇಷ್ಟ ಆಯ್ತು ನನಗೆ ಗಾಡಿ. ಇದು ಯಮಹಾದವ್ರದ್ದು ಯಾವುದೋ ಅಂತ ಗೊತ್ತಿಲ್ಲ ನೋಡಿ. ನಿಮಗೆಲ್ಲ ನೋಡಿ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಕಡೆಗೆ ಹೋಗಬೇಕು, ಒಂದು ರೌಂಡ್ ಆ ಕಡೆ ಹೋಗ್ಬಿಟ್ಟು ಬಂದ್ಬಿಡೋಣ. ಈ ಕಡೆಗೆ ಹೋಗ್ಬೇಕು ಮನೆಗೆ ಪಕ್ಕ. ಹಾಂ ಹೌದು, ಆ ಕಡೆ ಒಂದು ರೌಂಡ್ ಹೋಗ್ಬಿಟ್ಟು ಬಂದ್ಬಿಡೋಣ ಬಿಡಿ. ಇವಾಗ ನಮಗೆ ಆ ಕಡೆಗೆ ಹೋಗ್ಬೇಕು ಸಾಯಂಕಾಲ ವಾಕಿಂಗಿಗೆ. ಹಾಲು ತೊಗೊಂಬರ್ಬೇಕು, ಇಲ್ಲೊಂದು ಹಾಲು ಡೇರಿ ಇದೆ, ಅಲ್ಲಿಂದ ಹಾಲು ತೊಗೊಂಬರ್ಬೇಕು. ಸೊ ಅವಾಗ ಬಂದಾಗ ನೋಡ್ಕೊಂಡಿದ್ದೆ ಇಲ್ಲಿ ರೋಡ್ ಹೆಂಗಿದೆ ಅಂತ. ಇನ್ನೂ ಹಾಲು ಡೇರಿ ಓಪನ್ ಆಗಿಲ್ಲ ನೋಡಿ, ಇಲ್ಲೇ ಇದೆ ಹಾಲು ಉತ್ಪಾದನಾ ಕೇಂದ್ರ. ಇನ್ನೊಂದು ಸ್ವಲ್ಪ ದೂರ ಹೋಗಿ ವಾಪಸ್ ಬಂದ್ಬಿಡೋಣ. ಈ ಕಡೆ ಏನು ಇಲ್ಲ ಅಂತ ಅನಿಸುತ್ತೆ, ಗೊತ್ತಿಲ್ಲ ನನಗೆ, ಈ ಕಡೆ ಹೋಗಿಲ್ಲ. ಗಾಡಿ ಆಫೆ ಆಗುತ್ತೆ, ಹೋಗುತ್ತೆ. ಈ ಕಡೆ ಅಷ್ಟೊಂದು ಏನಿಲ್ಲ ಸ್ನೇಹಿತರೆ. ಬನ್ನಿ ವಾಪಸ್ ಮನೆಗೆ ಹೋಗೋಣ. ಈ ಕಡೆ ಏನಾದರೂ ಇದ್ದರೆ ಹೋಗ್ಬೋದಾಗಿತ್ತು, ಏನೂ ಇಲ್ಲ. ಈ ಗಾಡಿ ಓಡಿಸೋಕೆ ಬರುತ್ತಾ ಇಲ್ವಾ ಡೌಟ್ ಆಗಿತ್ತು. ಇವಾಗ ಧೈರ್ಯದಿಂದ ಓಡಿಸ್ತೀನಿ. ನಾನು ಫಸ್ಟ್ ಟೈಮ್ ಸ್ನೇಹಿತರೆ ಇಷ್ಟು ದೊಡ್ಡ ಗಾಡಿಯಲ್ಲಿ ಆಫ್ ರೋಡ್ ಮಾಡಿರೋದು ಫಸ್ಟ್ ಟೈಮ್. ನಂಗೆ ಮೊಬೈಲಲ್ಲೇ ಕರೆಕ್ಟಾಗಿ ಆಫ್ ರೋಡು ಮಾಡೋಕ್ಕೆ ಕಷ್ಟ ಆಗುತ್ತೆ ಒಂದೊಂದು ಸಲ. ಅಂಥದ್ರಲ್ಲಿ ದೊಡ್ಡ ಗಾಡಿಯಲ್ಲಿ ಆಫ್ ರೋಡ್ ಮಾಡಿದ್ದೀನಿ ಅಂತಂದರೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಏನು ಹೇಳಿ, ಹಾಲು ಉತ್ಪಾದಕ ಸಹಕಾರಿ ಸಂಘ ಧೋರಣಗಿರಿ. ನನಗೆ ಎಕ್ಸ್ಪಲ್ಸ್ ತಗೊಳ್ಳೋಣ ಅಂತ ತುಂಬ ಇಷ್ಟ, ಬಟ್ ಕಾಲೇ ಸಿಗಲ್ವೇ. ಏನು ಮಾಡೋಣ ಸ್ನೇಹಿತರೆ, ಕಾಲೇ ಸಿಗಲ್ವೇ. ಕಾಲು ಸಿಕ್ಕಿದ್ರೆ ಮಾತ್ರ ಒಳ್ಳೊಳ್ಳೆ ಜಾಗಗಳಿಗೆ ಹೋಗ್ಬೋದಾಗಿತ್ತು. ವೀಲ್ ಸ್ಪಿನ್ ಆದರೂ ಸ್ಕಿಡ್ ಆಗಿಲ್ಲ. ರೋಡ್ ಗ್ರಿಪ್ ತುಂಬ ಚೆನ್ನಾಗಿದೆ ಈ ಗಾಡಿದು. ಫುಲ್ ತೋಟ ಸ್ನೇಹಿತರೆ, ಆ ಕಡೆ ಈ ಕಡೆ ಮಾತ್ರ ತೋಟ, ಈ ಕಡೆ ಬೆಟ್ಟ. ನನಗಂತೂ ಆಫ್ ರೋಡ್ ಅಂತಂದರೆ
ಸಖತ್ ಇಷ್ಟ. ಆಗ ನನ್ನ ಹೋಂಡಾ ಡ್ಯೂದಲ್ಲಿ ಕೂಡ ಆಫ್ ರೋಡ್ಗಳನ್ನು ಮಾಡ್ತಾ ಇರ್ತೀನಿ ನಾನು. ನೋಡಿ ಹೆಂಗಿದೆ, ಈ ಕಡೆ ಎಲ್ಲ ಅಡಿಕೆ ತೋಟಗಳನ್ನು ಮಾಡ್ಕೊಂಡಿದ್ದಾರೆ. ಫುಲ್ ಸ್ಪಿನ್ನು ನೋಡಿದ್ರ ಹೆಂಗಾಗಿತ್ತು. ನಾನು ನಿಮಗೆ ಆ ಕಡೆ ಈ ಕಡೆ ತೋರ್ಸೋಕೆ ಹೋದರೆ ಪಕ್ಕ ಬೀಳೋದು ಪಕ್ಕ. ಅದಕ್ಕೆ ಸ್ವಲ್ಪ ರೋಡ್ ಬಗ್ಗೆ ಗಮನ ಇಟ್ಕೊಳ್ಳೋಣ ಬನ್ನಿ. ಇಲ್ಲಂತೂ ತುಂಬ ಭಯ ಸ್ನೇಹಿತರೆ. ಸಖತ್ ಡೌನ್ ಇದೆ, ಗೇರಲ್ಲೇ ಬರಬೇಕು. ಒಂದು ಸ್ವಲ್ಪ ಮಿಸ್ ಆದರೂ ಸರಿಯಾಗಿ ಏಟಾಗುತ್ತೆ ನೋಡ್ರಿ ಬಿದ್ದರೆ. ಒಂದೆರಡು ಸಲ ಈ ಕಡೆ ರೋಡಲ್ಲಿ ಹೋದರೆ ರೂಢಿ ಆಗುತ್ತಲ್ಲ. ನಮ್ಗೆ ರೂಢಿನೇ ಇಲ್ಲ, ಇದೆ ಫಸ್ಟ್ ಟೈಮ್ ಹಿಂಗೆಲ್ಲ ಹೋಗ್ತಾ ಇರೋದು, ಅದು ಗೇರ್ ಗಾಡಿಯಲ್ಲಿ. ಮನೆ ಹತ್ರ ಬರ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿಂದನೇ ಫಸ್ಟ್ ಗೇರ್ ಹಾಕ್ಕೋಬೇಕು, ಇಲ್ಲ ಅಂತಂದರೆ ಗಾಡಿ ಹತ್ತೋ ಸೀನೇ ಇಲ್ಲ. ಒಂದು ಸೈಡ್ ಹೆಂಗೆ ಎಳೆಯುತ್ತೆ ಗೊತ್ತಾ, ಆದರೂ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ ನಾನು. ಕಾಲೇ ಸಿಗಲ್ವೇ, ಕಾಲು ಸಿಕ್ಕಿದ್ರೆ ಭಯ ಪಡ್ತಾ ಇರಲಿಲ್ಲ, ಚಚ್ಚು ಬಿಡ್ತಾ ಇದ್ದೆ ಸರಿಯಾಗಿ. ಕಾಲೇ ಸಿಗಲ್ಲ, ಏನು ಮಾಡೋಣ. ಆಹಾ, ಏನು ಸುಖ ಅಂತಿದ. ಆಫ್ ರೋಡ್ ಒಳ್ಳೆ ಮಜಾ ಕೊಡ್ತೀವತ್ತು. ಇಲ್ಲಿ ಮತ್ತು ಡೇಂಜರು. ಕ್ಯಾಮ್ರಾದಲ್ಲಿ ಕಾಣಿಸಲ್ಲ, ಬಟ್ ಇಲ್ಲಿ ಮಾತ್ರ ನೋಡಿದವರಿಗೆ ಕಣ್ಣಲ್ಲಿ ಅಯ್ಯೋ ಉಯ್ 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 ಏನು ಗುರು, ಕಂಟ್ರೋಲ್ ಸಿಗ್ತಲ್ಲ ಗಾಡಿ. ಉಯ್ ಉಯ್ ಗುರುವೇ, ಕಂಟ್ರೋಲ್ ಸಿಕ್ಕಿಲ್ಲ ಗುರು. ಕಂಟ್ರೋಲ್ ಸಿಗದೆ ಗಾಡಿ ಟ್ಯಾಂಕ್ ಮೇಲೆ ಬಂದು ಕುತ್ಕೊಂಡ್ಬಿಟ್ಟಿದ್ದೀನಿ. ಹಂಗಾಯ್ತು, ಫುಲ್ ಡೌನು. ಬಿದ್ದೆ ಹೋದ ಅಂದ್ಕೊಂಡೆ ಬಿಡಿ. ಒಂದು ಸಲ ಮೀಟ್ರ್ ಆಫ್ ಆಯಿತು. ಆದರೂ ನಮ್ಮ ಸ್ಕಿಲ್ ಇದೆಯಲ್ಲ, ಕಾಪಾಡುತ್ತೆ ಒಂದೊಂದು ಸಲ. ತುಂಬ ನಂಬ್ಕೊಳಕ್ಕೆ ಹೋಗ್ಬಾರ್ದು. ಒಂದು ಹಂತಕ್ಕೆ ಕಾಪಾಡ್ಕೊತೀನಿ ನಾನು, ಒಂದು ಹಂತದಲ್ಲಿ ಬಚಾವಾಗ್ತೀನಿ. ಇಲ್ಲೂ ಗೇರ್ನಲ್ಲೇ ಹೋಗಬೇಕು, ಇಲ್ಲಾಂತಂದ್ರೆ ಫುಲ್ ಚಿತಾಲೆ. ಯಪ್ಪ, ಅಂತೂ ಮನೆ ಹತ್ರ ಬಂದೇ ಆಯ್ತು ಸ್ನೇಹಿತರೆ. ಫುಲ್ ಮೀಟ್ರ್ ಆಫ್ ಆಗಿತ್ತು ಒಂದ್ಸಲ. ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ. ಓಯ್ ಹಾಂ, ಯಾರಿಗೆ? ಇಲ್ಲಿ ಸರಿ ಸ್ನೇಹಿತರೆ, ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ನೋಡೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ನಗ್ತಾ ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದಿರಿ ಅಂತ ಹೇಳ್ತಾ ಸಿಗೋಣ ಮುಂದಿನ ನೋಡೋದಲ್ಲಿ. ಬಾಯ್.